Dear students, welcome to online class. Last class, we will discuss about common maintenance procedure of hydraulics and pneumatic systems. So in this video, we will discuss about what is lubricant and its purpose and their properties. Before starting with the actual content of the topic, I would like to brief you about material lubricant and its importance. Today, whatever we observing growth and development in mechanical engineering, it is only because of the simple material called as lubricant. Because every machine, there are surface which are very close to each other. They used to slide over to each other and we to rotate to around each other. Therefore, because of friction, there is wear and tear of surface of machine parts. Therefore, the main objective of the lubricant is to avoid the dimensional changes of surface which are too close to each other. This lubricant helps to protect the surface for dimensional loss, frictional heat, and also the efficiency of machine to ಲಾಂಗ್ ಲೈಫ್. ವಿದ್ಯಾರ್ಥಿಗಳೇ, ಸೊ ಈ ಒಂದು ವಿಡಿಯೋದಲ್ಲಿ ನಾವು ಇವತ್ತು ಲುಬ್ರಿಕ್ಯಾಂಟ್ಸ್ ಅಂದ್ರೆ ಏನು, ಸೊ ಅದ್ರದ್ದು ಪ್ರಾಪರ್ಟೀಸ್ ಮತ್ತೆ ಅದನ್ನ ನಾವು ಯೂಸ್ ಮಾಡ್ತಕ್ಕಂಥ ಉದ್ದೇಶ, ಸೊ ಏನಂತ ಈ ಒಂದು ವಿಡಿಯೋದಲ್ಲಿ ನಾವು ಇವತ್ತು ತಿಳ್ಕೊತಾ ಹೋಗೋಣ. ಸೊ ಲುಬ್ರಿಕ್ಯಾಂಟ್ ಟಾಪಿಕ್ ಹೋಗೋಕ್ಕಿಂತ ಮುಂಚೆ ಫಸ್ಟ್ ನಿಮ್ಗೆಲ್ಲ ಆಲ್ರೆಡಿ ಗೊತ್ತಿದೆ. ಸೊ ಆಲ್ರೆಡಿ ನಿಮ್ಮ ಮಷಿನ್ಸ್ ಅಲ್ಲೆಲ್ಲ ವರ್ಕ್ ಮಾಡಿದ್ದೀರಾ. ಸೊ ಮಷಿನ್ಸ್ ಅಲ್ಲಿ ಏನಾಗುತ್ತೆ, ಪಾರ್ಟ್ಸ್ ಗಳು ಮೂವ್ಮೆಂಟ್ ಅಲ್ಲಿ ಇರುತ್ತೆ. ಒಂದ್ ಪಾರ್ಟ್ಸ್ ಮೇಲೆ ಇನ್ನೊಂದು ಪಾರ್ಟ್ಸ್ ಸ್ಲೈಡಿಂಗ್ ಆಗ್ತಾ ಇರುತ್ತೆ. ಸೊ ಪಾರ್ಟ್ಸ್ ರೊಟೇಟ್ ಆಗ್ಬೇಕಾದ್ರೆ, ಸ್ಲೈಡಿಂಗ್ ಆಗ್ಬೇಕಾದ್ರೆ, ಸೊ ಎರಡು ಸರ್ಫೇಸ್ ಗಳು ಕಾಂಟ್ಯಾಕ್ಟ್ ಅಲ್ಲಿ ಇರುತ್ತೆ. ಸೊ ಎರಡು ಸರ್ಫೇಸ್ ಗಳು ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾಗ ಏನಾಗ್ತಾ ಹೋಗುತ್ತೆ, ಸೊ ಎರಡು ಸರ್ಫೇಸ್ ಗಳ ಮಧ್ಯೆ ಹೀಟ್ ಜನರೇಟ್ ಆಗ್ತಾ ಹೋಗುತ್ತೆ. ಫ್ರಿಕ್ಷನ್ ಕ್ರಿಯೇಟ್ ಆಗುತ್ತೆ. ಫ್ರಿಕ್ಷನ್ ಕ್ರಿಯೇಟ್ ಆದಾಗ ಆಟೋಮೆಟಿಕಲಿ ಹೀಟ್ ಏನಾಗ್ತಾ ಹೋಗುತ್ತೆ, ಜನರೇಟ್ ಆಗುತ್ತೆ. ಸೊ ಈ ಕ್ರಿಯೇಟ್ ಆಗತಕ್ಕಂಥ ಫ್ರಿಕ್ಷನ್ ಮತ್ತೆ ಹೀಟ್ ಇಂದ ಟೋಟಲ್ ಮಷಿನ್ ಪಾರ್ಟ್ಸ್ ಗಳು ಏನಿರುತ್ತೆ, ಸೊ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಮತ್ತೆ ಆ ಮಷಿನ್ ಎಫಿಸಿಯನ್ಸಿ ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತೆ ಅದರ ಡೈಮೆನ್ಷನ್ ಲಾಸ್ ಆಗ್ತಾ ಹೋಗುತ್ತೆ. ಸೊ ಈ ಎಲ್ಲದನ್ನು ತಪ್ಪಿಸೋದಕ್ಕೆ ಸೊ ನಮ್ಮ ಒಂದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲಿ ಸೊ ಒಂದು ಮೆಟೀರಿಯಲ್ ನಾವು ಯೂಸ್ ಮಾಡ್ತೀವಿ. ಸೊ ಆ ಮೆಟೀರಿಯಲ್ ಯಾವ್ದಪ್ಪ ಅಂದ್ರೆ ಲುಬ್ರಿಕ್ಯಾಂಟ್. ಸೊ ಆ ಲುಬ್ರಿಕ್ಯಾಂಟ್ ಅಂತಕ್ಕಂಥ ಒಂದು ಮೆಟೀರಿಯಲ್, ಒಂದು ಎಲಿಮೆಂಟ್ ನ ನಾವು ಏನ್ ಮಾಡ್ತಾ ಹೋಗ್ತೀವಿ, ಈ ಒಂದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಇವಾಗ ನೆಕ್ಸ್ಟ್ ತಿಳ್ಕೊಳ್ಳೋಣ ವಾಟ್ ಈಸ್ ಲುಬ್ರಿಕ್ಯಾಂಟ್. ಸೊ ಲುಬ್ರಿಕ್ಯಾಂಟ್ ಅಂದ್ರೆ ಏನಂತ. ಸೊ ಏನ್ ಲುಬ್ರಿಕ್ಯಾಂಟ್ ಅಂದ್ರೆ ಎನಿ ಸಬ್ಸ್ಟೆನ್ಸ್ ಇಂಟ್ರೊಡ್ಯೂಸ್ಡ್ ಬಿಟ್ವೀನ್ two moving or sliding surface with a view to reduce the frictional resistance between them is known as lubricant. So ಏನಪ್ಪಾ ಅಂದ್ರೆ this lubricant is a material is introduced between a surface to moving surface to avoid the direct contact of the metallic surface and which will help to prevent the ಡೈಮೆನ್ಷನ್ ಲಾಸ್ ಆಫ್ ದಿ ಮೆಟಲ್. ಅಂದ್ರೆ ಇವಾಗ ಲುಬ್ರಿಕ್ಯಾಂಟ್ ಅಂದ್ರೆ ಏನಂತ ಇವಾಗ ತಿಳ್ಕೊಂಡ್ವಿ ಇಂಗ್ಲಿಷ್ ನಲ್ಲಿ. ಇವಾಗ ಕನ್ನಡದಲ್ಲಿ ಲುಬ್ರಿಕ್ಯಾಂಟ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ಒಂದು ಕೂಲಿಂಗ್ ಮೀಡಿಯಾ. ಸೊ ಎರಡು ಸರ್ಫೇಸ್ ಗಳ ಮಧ್ಯೆ ಆ ಸರ್ಫೇಸ್ ಗಳು ಅಂದ್ರೆ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಕ್ಕಂಥ ಸರ್ಫೇಸ್ ಗಳ ಮಧ್ಯೆ ಆ ಸರ್ಫೇಸ್ ಗಳನ್ನ ಕೂಲ್ ಮಾಡೋದಿಕ್ಕೆ ಅವೆರಡು ಸರ್ಫೇಸ್ ಗಳ ಮಧ್ಯೆ ನಾವು ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥ ಒಂದು ಕೂಲಿಂಗ್ ಮೀಡಿಯಾ ವಿತ್ ಹೈ ವಿಸ್ಕಾಸಿಟಿ. ಕೂಲಿಂಗ್ ಮೀಡಿಯಂ ವಿತ್ ಹೈ ವಿಸ್ಕಾಸಿಟಿ ಇರ್ತಕ್ಕಂಥ ಒಂದು ಕೂಲಿಂಗ್ ಮೀಡಿಯಂ ನಾವು ಅಪ್ಲೈ ಮಾಡ್ತೀವಲ್ವಾ,
ಸೊ ಅದನ್ನ ನಾವೇನಂತ ಹೇಳ್ತಾ ಹೋಗ್ತೀವಿ, ಲುಬ್ರಿಕ್ಯಾಂಟ್ಸ್ ಅಂತ ಹೇಳ್ತೀವಿ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಾವು ಮನುಷ್ಯರು ಬ್ಲಡ್ ಇಲ್ಲದೆ ಬದುಕೋದಿಕ್ ಸಾಧ್ಯನೇ ಇಲ್ಲ. ಅದೇ ರೀತಿ ಮಿಷಿನರೀಸ್ಗಳು ಕೂಡ ಲುಬ್ರಿಕ್ಯಾಂಟ್ ಇಲ್ದೇನೆ ಅವು ಕೂಡ ಬದುಕೋದಿಲ್ಲ. ಸೊ ಅದಕ್ಕೆ ನಾವು ಲುಬ್ರಿಕ್ಯಾಂಟ್ ನ ಏನಂತ ಕರಿತೀವಪ್ಪ ಅಂದ್ರೆ, ಲುಬ್ರಿಕ್ಯಾಂಟ್ ಇಸ್ ದಿ ಲೈಫ್ ಬ್ಲಡ್ ಆಫ್ ದಿ ಮಿಷಿನ್ಸ್ ಅಂತ ಕರಿತೀವಿ. ಸೊ ನಮಗೆ ಬ್ಲಡ್ ಯಾವ ರೀತಿ ಇಂಪಾರ್ಟೆಂಟೋ ಮಿಷಿನ್ಸ್ ಗಳಿಗೆ ಲುಬ್ರಿಕ್ಯಾಂಟ್ ಗಳು ಕೂಡ ಅದೇ ರೀತಿ ಇಂಪಾರ್ಟೆಂಟ್. ಸೊ ನಾವು ಬ್ಲಡ್, ನೀವು ಆಟೋಮೆಟಿಕ್ ಆಗಿ ಎಲ್ಲ ಗೊತ್ತಿರ್ತೀರ, ಬ್ಲಡ್ ಕಡಿಮೆ ಇದೆ ಅಂದ್ರೆ ಅವರ ನಿಶಕ್ತಿ ಜಾಸ್ತಿ ಆಗಿರುತ್ತೆ, ಅವ್ರ ಆರೋಗ್ಯ ಸಮಸ್ಯೆ ಇರುತ್ತೆ, ಅವ್ರು ಎಲ್ಲಾರ ತರ ಕೆಲಸ ಮಾಡೋದಿಕ್ ಆಗಲ್ಲ. ಅದೇ ರೀತಿ ಮಷಿನ್ಗಳಿಗೂ ಕೂಡ ನಾವು ಟೈಮ್ ಟು ಟೈಮ್ ಸೊ ನಾವು ಲುಬ್ರಿಕ್ಯಾಂಟ್ಸ್ ಗಳನ್ನ ಅಪ್ಲೈ ಮಾಡಲಿಲ್ಲ ಅಂದ್ರೆ ಸೊ ಮಿಷಿನ್ಗಳು ಕೂಡ ಮನುಷ್ಯರ ತರನೇ ವೀಕ್ ಆಗ್ತಾ ಹೋಗ್ಬಿಡುತ್ತೆ. ಮಿಷಿನ್ ನ ಎಫಿಸಿಯನ್ಸಿ ಏನಾಗ್ತಾ ಹೋಗ್ಬಿಡುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದಿಷ್ಟು ಲುಬ್ರಿಕ್ಯಾಂಟ್ ನ ಇಂಪಾರ್ಟೆನ್ಸ್. ಲುಬ್ರಿಕ್ಯಾಂಟ್ ಅಂದ್ರೆ ಏನು, ಲುಬ್ರಿಕ್ಯಾಂಟ್ ನ ಇಂಪಾರ್ಟೆನ್ಸ್ ಏನಂತ. ಸೊ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ವಿಚ್ ಎಲಿಮೆಂಟ್ ಇಸ್ ಕಾಲ್ಡ್ ದಿ ಲೈಫ್ ಬ್ಲಡ್ ಆಫ್ ಮಿಷಿನ್ ಅಂತ ಕೇಳಿದ್ರೆ ನಾವೇನಂತ ಹೇಳ್ಬೇಕಾಗುತ್ತೆ, ಲುಬ್ರಿಕ್ಯಾಂಟ್ಸ್ ಅಂತ ಹೇಳ್ಬೇಕಾಗುತ್ತೆ. ಲುಬ್ರಿಕ್ಯಾಂಟ್ ಈಸ್ ಕಾಲ್ಡ್ ಎ ಲೈಫ್ ಬ್ಲಡ್ ಆಫ್ ದಿ ಮಿಷಿನ್ಸ್ ಅಂತ ನಾವೇನ್ ಮಾಡ್ತಾ ಹೋಗ್ತೀವಿ, ಹೇಳ್ತಾ ಹೋಗ್ತೀವಿ. ಸೊ ಇದಿಷ್ಟು ನಾವು ಇವಾಗ ತಿಳ್ಕೊಂಡ್ವಿ. ಸೊ ಆಫ್ಟರ್ ದಿ ಡೆಫಿನೇಷನ್ ಆಫ್ ಲುಬ್ರಿಕ್ಯಾಂಟ್, ನೆಕ್ಸ್ಟ್ we will discuss about the purpose of using lubricants. So first one is reduce the friction, prevents wear, prevents adhesion, aids in distributing the loads, cool the moving elements, prevent corrosion, improve the machine efficiency. ಸೊ ನಾವು ಇವಾಗ ಲುಬ್ರಿಕ್ಯಾಂಟ್ಸ್ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ, ಲುಬ್ರಿಕ್ಯಾಂಟ್ ಇಂಪಾರ್ಟೆನ್ಸ್ ಏನಂತ ತಿಳ್ಕೊಂಡ್ವಿ. ಸೊ ಇವಾಗ ನಾವು ಲುಬ್ರಿಕ್ಯಾಂಟ್ಸ್ ಗಳನ್ನ ಯೂಸ್ ಮಾಡ್ತಕ್ಕಂಥ ಉದ್ದೇಶ ಏನಂತ ತಿಳ್ಕೊಳ್ತಾ ಹೋದ್ರೆ, ಸೊ ಫಸ್ಟ್ ಒನ್ ರೆಡ್ಯೂಸ್ ದ ಫ್ರಿಕ್ಷನ್. ಸೊ ಫ್ರಿಕ್ಷನ್ ರೆಡ್ಯೂಸ್ ಮಾಡೋದಕ್ಕೆ ನಾವು ಏನ್ ಮಾಡ್ತಾ ಹೋಗ್ತೀವಿ, ಲುಬ್ರಿಕ್ಯಾಂಟ್ಸ್ ಗಳನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಪ್ರಿವೆಂಟ್ಸ್ ವೇರ್. ವೇರ್ ಅಂಡ್ ಇಟ್ ಮೀನ್ಸ್ ಪಾರ್ಟ್ಸ್ ಗಳು ಒಂದ್ರ ಮೇಲೆ ಒಂದು ಸ್ಲೈಡಿಂಗ್ ಆದಾಗ, ರೊಟೇಟ್ ಆದಾಗ ಏನಾಗ್ತಾ ಹೋಗುತ್ತೆ, ಒಂದಕ್ಕೊಂದು ಉಜ್ಜುತ್ತಾ ಹೋಗುತ್ತೆ. ಸೊ ಉಜ್ಜುತ್ತಾ ಹೋದಾಗ ಪಾರ್ಟ್ಸ್ ಗಳೆಲ್ಲ ಏನಾಗ್ತಾ ಹೋಗುತ್ತೆ, ಸೌದೋಗ್ಬಿಡುತ್ತೆ. ಸೊ ಈ ವೇರ್ ಇಟ್ ಮೀನ್ಸ್ ಸೌದೋಗೋದು ಅಂತ ಹೇಳ್ತೀವಿ. ಸೊ ಈ ಸೌದೋಗೋದನ್ನ, ಉಜ್ಜೋಗೋದನ್ನ, ಪಾರ್ಟ್ಸ್ ಗಳು ಡ್ಯಾಮೇಜ್ ಆಗೋದನ್ನ ತಪ್ಪಿಸೋದಕ್ಕೆ ನಾವೇನ್ ಮಾಡ್ತೀವಿ, ವಿ ಕ್ಯಾನ್ ಯೂಸ್ ದಿ ಲುಬ್ರಿಕ್ಯಾಂಟ್ಸ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಒನ್, ಥರ್ಡ್ ಒನ್ ಪ್ರಿವೆಂಟ್ಸ್ ಅದೇಸಿನ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏಡ್ಸ್ ಇನ್ ಡಿಸ್ಟ್ರಿಬ್ಯೂಟಿಂಗ್ ದಿ ಲೋಡ್ಸ್. ಸೊ ನೆಕ್ಸ್ಟ್ ಒನ್ ಕೂಲ್ ದ ಮೂವಿಂಗ್ ಎಲಿಮೆಂಟ್ಸ್. ಸೊ ಮೂವಿಂಗ್ ಎಲಿಮೆಂಟ್ಸ್ ಗಳನ್ನ ಕೂಲ್ ಮಾಡೋದಕ್ಕೆ. ಸೊ ಪ್ರಿವೆಂಟ್ ಕರೋಸಿನ್. ಸೊ ಲುಬ್ರಿಕ್ಯಾಂಟ್ಸ್ ಆಲ್ಸೋ ಯೂಸ್ಡ್ ಫಾರ್ ಕಂಟ್ರೋಲಿಂಗ್ ದಿ ಕರೋಸಿನ್ ಆಫ್ ದಿ ಮಷಿನ್ ಪಾರ್ಟ್ಸ್ ಅಂತಾನು ಕೂಡ ಹೇಳ್ತೀವಿ. ಸೊ ಕರೋಸಿನ್ ಅಂದ್ರೆ ತುಕ್ಕಿಡಿಯೋದು. ತುಕ್ಕಿಡಿಯೋದು ಅಂತ ಏನ್ ಹೇಳ್ತೀವೋ ಆ ತುಕ್ಕಿಡಿಯೋದನ್ನ ತಪ್ಪಿಸೋದಕ್ಕೋಸ್ಕರ ನಾವು ಲುಬ್ರಿಕ್ಯಾಂಟ್ಸ್ ಗಳನ್ನ ಯೂಸ್ ಮಾಡ್ತೀವಿ. ಇಂಪ್ರೂವ್ ದಿ ಮಷಿನ್ ಎಫಿಸಿಯನ್ಸಿ. ಮಿಷಿನ್ ದಕ್ಷತೆನೂ ಕೂಡ ಏನ್ ಮಾಡ್ತಾ ಹೋಗ್ತೀವಿ ನಾವು, ಜಾಸ್ತಿ ಮಾಡೋದಿಕ್ಕೆ. ಅಂದ್ರೆ ಇಂಪ್ರೂವ್ ದ ಎಫಿಸಿಯನ್ಸಿ ಅಂತ ಏನ್ ಹೇಳ್ತೀವೋ ಅದ್ರ ದಕ್ಷತೆ. ನಾವು ಎಲ್ಲಾ ಕಡೆ ಲುಬ್ರಿಕೇಶನ್ ಮಾಡ್ತಾ ಇದ್ರೆ ಲುಬ್ರಿಕ್ಯಾಂಟ್ಸ್ ಗಳನ್ನ ಟೈಮ್ ಟು ಟೈಮ್ ಮಷಿನ್ಸ್ಗೆ ನಾವು ಅಪ್ಲೈ ಮಾಡ್ತಾ ಹೋದ್ರೆ ಏನಾಗ್ತಾ ಹೋಗುತ್ತೆ, ಆಟೋಮೆಟಿಕಲಿ ಮಷಿನ್ ಎಫಿಸಿಯನ್ಸಿ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ಸ್ಟಾರ್ಟಿಂಗ್ ಎಫಿಸಿಯನ್ಸಿ ಲಾಂಗ್ ಟೈಮ್ ಕೊನೆವರೆಗೂ ನಾವು ಕಾಪಾಡ್ಕೊಂಡು ಹೋಗ್ಬೋದು. ಸೊ ನಾವು ಸರಿಯಾಗಿ ಅದನ್ನ ಲುಬ್ರಿಕೇಶನ್ ಆಗಿ ಮೇಂಟೈನ್ ಮಾಡಿಲ್ಲ ಅಂದ್ರೆ ಸೊ ಮಿಷಿನ್ ಎಫಿಸಿಯನ್ಸಿ ಇಟ್ಸ್ ಕಮ್ ಟು ರೆಡ್ಯೂಸ್ ಅಂತ ನಾವು ಹೇಳ್ತೀವಿ, ಅಂದ್ರೆ ಕಡಿಮೆ ಆಗ್ತಾ ಬರುತ್ತೆ. ಸೊ ಇದಿಷ್ಟು ನಾವು ಲುಬ್ರಿಕ್ಯಾಂಟ್ಸ್ ಗಳನ್ನ ಯೂಸ್ ಮಾಡ್ತಕ್ಕಂಥ ಉದ್ದೇಶ. ಸೊ ನೆಕ್ಸ್ಟ್ ವಿ ವಿಲ್ ಡಿಸ್ಕಸ್ ಅಬೌಟ್ ಪ್ರಾಪರ್ಟೀಸ್ ಆಫ್ ಲುಬ್ರಿಕೆಂಟ್ಸ್. ಸೊ ನಾವು ಒಂದು ಎಲಿಮೆಂಟ್ ನ ಲುಬ್ರಿಕೆಂಟ್ಸ್ ಅಂತ ಕರಿಬೇಕಾದ್ರೆ ಸೊ ಅದಕ್ಕೆ ಏನೆಲ್ಲ ಗುಣಲಕ್ಷಣಗಳು ಇರಬೇಕು ಅಂತ. ಸೊ ಏನೆಲ್ಲ ಗುಣಲಕ್ಷಣಗಳು ಇರ್ಬೇಕಪ್ಪ ಅಂದ್ರೆ, ದಿ ವೆರಿ ಫಸ್ಟ್ ಪ್ರಾಪರ್ಟಿ ಇಸ್ ವಿಸ್ಕಾಸಿಟಿ. ವಾಟ್ ಈಸ್ ವಿಸ್ಕಾಸಿಟಿ? ಇಟ್ ಈಸ್ ದಿ ಫ್ಲೂಯಿಡಿಟಿ ಆಫ್ ಆನ್ ಆಯಿಲ್ by which it can withstand high pressure or load without squeezing out from the bearing surface is called a viscosity of the lubricant, the viscosity of oils, the viscosity of elements ಅಂತ ನಾವು ಕರೀತೀವಿ. ಸೊ ಏನಿದು ವಿಸ್ಕಾಸಿಟಿ ಅಂದ್ರೆ, ವೆರಿ ಫಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಾಪರ್ಟಿ ಇದು ವಿಸ್ಕಾಸಿಟಿ. ಜಸ್ಟ್ ನಾವ್ ಏನ್ ಮಾಡ್ತೀವಿ, ಒಂದು ಬೇರಿಂಗ್ ಸರ್ಫೇಸ್ ಅಂದ್ರೆ ಸ್ಲೈಡಿಂಗ್ ಸರ್ಫೇಸ್ ಗಳು ಏನಿರುತ್ತೆ ಅಥವಾ ರೊಟೇಟಿಂಗ್ ಪಾರ್ಟ್ಸ್ ಗಳು ಏನಿರುತ್ತೆ, ಸೊ ಅದಕ್ಕೆ ನಾವು
ಲುಬ್ರಿಕೆಂಟ್ಸ್ ಗಳನ್ನ ಅಪ್ಲೈ ಮಾಡಿದಾಗ, ಇಟ್ ಮೀನ್ಸ್ ಒಂದು ಆಯಿಲ್ ಗಳನ್ನ ಅಪ್ಲೈ ಮಾಡಿದಾಗ ಏನಾಗಬೇಕು, ಅದು ಎಷ್ಟೇ ಹೈ ಪ್ರೆಷರ್ ಇದ್ರೂ, ಹೈ ಟೆಂಪರೇಚರ್ ಇದ್ರೂ, ಹೈ ಲೋಡ್ ಇದ್ರೂ ಕೂಡ ನಾವು ಅಪ್ಲೈ ಮಾಡಿರ್ತಕ್ಕಂಥ ಬೇರಿಂಗ್ ಸರ್ಫೇಸ್ ಮೇಲೆನೆ ಇರಬೇಕು. ಅದು ಸ್ಕ್ವೀಜಿಂಗ್ ಆಗಬಾರ್ದು. ಅಂದ್ರೆ ಜಸ್ಟ್ ಅದೇನಾಗಬಾರ್ದು, ಬಹಳ ಗಟ್ಟಿಯಾಗಿ ನಾವು ಅಪ್ಲೈ ಮಾಡಿರ್ತಕ್ಕಂಥ ಬೇರಿಂಗ್ ಸರ್ಫೇಸ್ಗೆ ಅಂಟ್ಕೊಳ್ತಕ್ಕಂಥ ಗುಣ ಇರಬೇಕು. ಸೊ ಅಂತದ್ದು ಒಂದನ್ನ ನಾವೇನಂತ ಹೇಳ್ತೀವಿ, ವೆಸ್ಕಾಸಿಟಿ ಅಂತ ಕರಿತೀವಿ. ಸೊ ವೆಸ್ಕಾಸಿಟಿ ಇಸ್ ದ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಾಪರ್ಟಿ ಆಫ್ ದಿ ಲುಬ್ರಿಕೆಂಟ್. ಸೊ ವೆಸ್ಕಾಸಿಟಿ, ಲೋ ವೆಸ್ಕಾಸಿಟಿ ಆಯಿಲ್ಸ್ ಏನಿರುತ್ತೋ, ಸೊ ಅವು ಮಿಷಿನ್ ನ ಪ್ರಾಪರ್ ಆಗಿ ಪ್ರೊಟೆಕ್ಟ್ ಮಾಡೋದಿಕ್ಕಾಗಲ್ಲ. ಹೈ ವೆಸ್ಕಾಸಿಟಿ ಆಯಿಲ್ ಗಳು ಏನಿರುತ್ತೋ ಅವು ಮಾತ್ರ ಏನಾಗ್ತಾ ಹೋಗುತ್ತೆ, ಮಷಿನ್ ನ ಪ್ರೊಟೆಕ್ಟ್ ಮಾಡ್ತಾ, ಪ್ರಾಪರ್ ಆಗಿ ಪ್ರೊಟೆಕ್ಟ್ ಮಾಡ್ತಾ ಹೋಗ್ತದೆ. ಸೊ ನಾವು ಅನಿಮಲ್ ಆಯಿಲ್ ಕೇಳಿದೀವಿ, ವೆಜಿಟೇಬಲ್ ಆಯಿಲ್ ಕೇಳಿದೀವಿ, ಮಿನರಲ್ಸ್ ಆಯಿಲ್ ಗಳನ್ನ ಕೇಳಿದೀವಿ. ಕಂಪೇರ್ ಟು ಮಿನರಲ್ ಆಯಿಲ್ಗೆ ಕಂಪೇರ್ ಮಾಡಿದ್ರೆ ವೆಜಿಟೇಬಲ್ ಆಯಿಲ್ ಮತ್ತೆ ಅನಿಮಲ್ ಆಯಿಲ್ ಏನಿರುತ್ತೋ ಅದಕ್ಕೆ ವೆಸ್ಕಾಸಿಟಿ ರೇಟ್ ಜಾಸ್ತಿ ಇರುತ್ತೆ. ಅಂದ್ರೆ ಕಂಪೇರ್ ಟು ಮಿನರಲ್ ಆಯಿಲ್, ನಾವು ಮಿನರಲ್ ಆಯಿಲ್ಗೆ ಕಂಪೇರ್ ಮಾಡಿದ್ರೆ ಇಟ್ಸ್ ಮೋರ್ ದೆನ್ ವಿಸ್ಕಾಸಿಟಿ ಪಾಯಿಂಟ್ ಯಾವ್ದ್ರಲ್ಲಿ, ಅನಿಮಲ್ ಆಯಿಲ್ಸ್ ಮತ್ತೆ ವೆಜಿಟೇಬಲ್ಸ್ ಆಯಿಲ್ಸ್ ಅಲ್ಲಿ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ನಾವು ವಿಸ್ಕಾಸಿಟಿ ಆಫ್ ಲುಬ್ರಿಕೆಂಟ್ ಅಂತ ಕರಿತೀವಿ. ಸೊ ಸೆಕೆಂಡ್ ಒನ್ ಪ್ರಾಪರ್ಟಿ ಆಫ್ ಲುಬ್ರಿಕೆಂಟ್ಸ್ ಇಸ್ ಆಯಿಲ್ನೆಸ್. ಏನ್ ಆಯಿಲ್ನೆಸ್ ಅಂದ್ರೆ, ಆಯಿಲ್ನೆಸ್ ರೆಫರ್ಸ್ ಟು ಕಾಂಬಿನೇಷನ್ ಆಫ್ ವೆಟಬಿಲಿಟಿ, ಸರ್ಫೇಸ್ ಟೆನ್ಸೈನ್ ಅಂಡ್ ದಿ ಸ್ಲಿಪ್ಪರ್ನೆಸ್, ದಿ ಕೆಪಾಸಿಟಿ ಆಫ್ ದ ಆಯಿಲ್ ಟು ಲೀವ್ ಆನ್ ಆಯಿಲಿ ಸ್ಕಿನ್ ಆನ್ ದ ಮೆಟಲ್. ಸೊ ಅಂದ್ರೆ ಆಯಿಲ್ನೆಸ್ ಅಂದ್ರೆ ಜಸ್ಟ್ ಇದು ಕೂಡ ಸೇಮ್, ಅದು ಮೆಟಲ್ ಸರ್ಫೇಸ್ಗೆ ಸ್ಟಿಕ್ ಆಗ್ಬಿಟ್ಟಿರ್ಬೇಕು. ಸೊ ಯಾವುದೇ ಕಾರಣಕ್ಕೂ ಮೆಟಲ್ ಸರ್ಫೇಸ್ ರಿಮೂವ್ ಆಗಬಾರ್ದು. ಒಂದು ಆಯಿಲ್ನೆಸ್ ಅಂದ್ರೆ ಒಂದು ಆಯಿಲ್ ಯಾವ ರೀತಿ ಸ್ಲೋಪ್ ಆಗಿ ಸ್ಮೂತ್ ಆಗಿ ಜಾರುತ್ತೋ ಅದೇ ರೀತಿ ನಾವು ಅಪ್ಲೈ ಮಾಡಿರ್ತಕ್ಕಂಥ ಒಂದು ಸರ್ಫೇಸ್ ನು ಕೂಡ ಅದೇ ರೀತಿ ಸ್ಮೂತ್ ಆಗಿ ನೀಟಾಗಿ ಅದೇನ್ ಮಾಡ್ತಾ ಹೋಗ್ಬೇಕು, ಮೇಂಟೈನ್ ಮಾಡ್ತಾ ಹೋಗ್ಬೇಕು. ಸೊ ಅಂತ ಒಂದು ಗುಣಲಕ್ಷಣ ಇದ್ರೆ ಅದನ್ನ ನಾವು ಆಯಿಲ್ನೆಸ್ ಅಂತ ಕರಿತೀವಿ. ಸೊ ಇಂಥದ್ದೊಂದು ಗುಣಲಕ್ಷಣ ಇದ್ರೇನೆ ಅದನ್ನ ನಾವು ಆಯಿಲ್ಗೆ ಲುಬ್ರಿಕೆಂಟ್ಸ್ ಅಂತ ಕರೆಯೋದಿಕ್ಕಾಗೋದು. ಸೊ ಆಯಿಲ್ನೆಸ್ ಪ್ರಾಪರ್ಟಿ ಇಲ್ಲ ಅಂದ್ರೆ ಜಸ್ಟ್ ಅದನ್ನ ನಾವು ಲುಬ್ರಿಕೆಂಟ್ಸ್ ಅಂತ ಕರೆಯೋದಿಕ್ಕೆ ಆಗಲ್ಲ. ಸೊ ನೆಕ್ಸ್ಟ್ ಒನ್ ಪ್ಲಾಸ್ ಪಾಯಿಂಟ್ ಅಂತ ಕೊಟ್ಟಿದ್ದಾರೆ. ಏನ್ ಪ್ಲಾಸ್ ಪಾಯಿಂಟ್ ಅಂದ್ರೆ, ಇಟ್ ಈಸ್ ದಿ ಟೆಂಪರೇಚರ್ ಅಟ್ ವಿಚ್ ದಿ ವೇಪರ್ ಈಸ್ ಗಿವನ್ ಆಫ್ ಫ್ರಮ್ ದಿ ಆಯಿಲ್. ಸೊ ಜಸ್ಟ್ ಇದು ವೇಪರ್ ಪಾಯಿಂಟ್. ಸೊ ಇದನ್ನ ನಾವೇನಂತ ಹೇಳ್ತಾ ಹೋಗ್ತೀವಿ, ಫ್ಲಾಶ್ ಪಾಯಿಂಟ್ ಅಂತ ಕರಿತೀವಿ. ಇಟ್ಸ್ ಡಿಕಂಪೋಸ್ ಅಂಡರ್ ದಿ ಪ್ರೆಷರ್ ಸೂನ್. ಸೊ ಅಂದ್ರೆ ವೇಪರ್, ಸೊ ಇದರ ವೇಪರ್ ಪಾಯಿಂಟ್ ಎಷ್ಟಿರುತ್ತೆ ಆಯಿಲ್ದು, ಸೊ ಆ ಒಂದು ಪಾಯಿಂಟ್ ನಾವು ಪ್ಲಾಸ್ ಪಾಯಿಂಟ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಫೈರ್ ಪಾಯಿಂಟ್, ಇಟ್ ಈಸ್ ದ ಟೆಂಪರೇಚರ್ ಅಟ್ ವಿಚ್ ಆಯಿಲ್ ಕ್ಯಾಚ್ ದ ಫೈರ್ ಅಂಡ್ ಕಂಟಿನ್ಯೂಸ್ ಟು ಬಿ ಇನ್ ದ ಫ್ಲೇಮ್. ಸೊ ಫೈರ್ ಪಾಯಿಂಟ್ ಅಂದ್ರೆ, ಸೊ ಯಾವಾಗಲೂ ಆಯಿಲ್ಗೆ ಫೈರ್ ಪಾಯಿಂಟ್ ಏನಾಗ್ತಾ ಇರಬೇಕು, ಫೈರ್ ಪಾಯಿಂಟ್ ಪ್ರಾಪರ್ಟಿ ಸ್ವಲ್ಪ ಕಡಿಮೆ ಇರಬೇಕಾಗ್ತದೆ. ಸೊ ಯಾಕಪ್ಪ ಅಂದ್ರೆ ಜಸ್ಟ್ ಇದು ಆಯಿಲ್ ಯಾವುದೇ ಕಾರಣಕ್ಕೂ ಟೆಂಪರೇಚರ್ ಜಾಸ್ತಿ ಆದಂಗೆ ಏನಾಗ್ತಾ ಹೋಗ್ಬಿಡುತ್ತೆ, ಹೀಟ್ ಆಗುತ್ತೆ. ಹೀಟ್ ಆದಾಗ ಫೈರ್ ನ ಕ್ಯಾಚ್ ಮಾಡ್ಬಿಡುತ್ತೆ. ಸೊ ಅದು ಆ ಫೈರ್ ನ ಕ್ಯಾಚ್ ಮಾಡ್ತಕ್ಕಂಥ ಅಂದ್ರೆ 500 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಹೋದಾಗ ಟೆಂಪರೇಚರ್ ಆಯಿಲ್ದು, ಇಟ್ ಆಟೋಮೆಟಿಕಲಿ ಕ್ಯಾಚ್ ದಿ ಫೈರ್. ಸೊ ಏನಾಗ್ಬಿಡುತ್ತೆ, ಫೈರ್ ನ ಕ್ಯಾಚ್ ಮಾಡ್ತಾ ಹೋಗುತ್ತೆ. ಜಸ್ಟ್ ಇದನ್ನ ನಾವೊಂದು ಪಾರ್ಟ್ಸ್ ಗಳು ಎಲ್ಲ ವರ್ಕ್ ಆಗ್ತಾ ಇರುತ್ತೆ, ವರ್ಕ್ ಆದಾಗ ಫ್ರಿಕ್ಷನ್ ಕ್ರಿಯೇಟ್ ಆಗುತ್ತೆ, ಹೀಟ್ ಜನರೇಟ್ ಆಗುತ್ತೆ. ಹೀಟ್ ನ ಕೂಲ್ ಮಾಡೋದಕ್ಕೋಸ್ಕರ ಕೂಡ ನಾವು ಲುಬ್ರಿಕೆಂಟ್ಸ್ ಗಳನ್ನ ಅಪ್ಲೈ ಮಾಡ್ತೀವಿ. ಸೊ ಓವರ್ ಹೀಟ್ ಆದಾಗ ಏನಾಗುತ್ತೆ, ಫೈರ್ ಪಾಯಿಂಟ್ ಅಲ್ಲಿ ಸೊ ಒಂದು ಲುಬ್ರಿಕೆಂಟ್ ಫೈರ್ ನ ಕ್ಯಾಚ್ ಮಾಡುತ್ತೆ. ಸೊ ಫೈರ್ ನ ಕ್ಯಾಚ್ ಮಾಡ್ತಕ್ಕಂಥ ಒಂದು ಪಾಯಿಂಟ್ ಏನಂತ, ಫೈರ್ ಪಾಯಿಂಟ್ ಯಾವಾಗಲೂ ಸ್ವಲ್ಪ ಜಾಸ್ತಿ ಇರಬೇಕಾಗುತ್ತೆ. ಫೈರ್ ಪಾಯಿಂಟ್ ಜಸ್ಟ್ ಇದು 500 ಡಿಗ್ರಿ ಸೆಲ್ಸಿಯಸ್ ಹೋದಾಗೆ ಆಟೋಮೆಟಿಕ್ ಲುಬ್ರಿಕೆಂಟ್ಸ್ ಫೈರ್ ನ ಏನ್ ಮಾಡ್ತಾ ಹೋಗುತ್ತೆ, ಕ್ಯಾಚ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಪವರ್ ಪಾಯಿಂಟ್, ದಿ ಟೆಂಪರೇಚರ್ ಅಟ್ ವಿಚ್ ದಿ ಲುಬ್ರಿಕೆಂಟ್ ಇಸ್ ಏಬಲ್ ಟು ಫ್ಲೋ ವೆನ್ ಪವರ್. ಸೊ ಒಂದು ಬೇರಿಂಗ್ ಸರ್ಫೇಸ್ ಮ್ಯಾಗ ಅಪ್ಲೈ ಮಾಡಿರ್ತೀವಿ, ಜಸ್ಟ್ ಅದೇನಾಗ್ತಾ ಹೋಗುತ್ತೆ, ಟೆಂಪರೇಚರ್ ಆಟೋಮೆಟಿಕಲಿ ಜಾಸ್ತಿ ಆದಂಗೆ ಜಸ್ಟ್ ಅದೇನೋ ಪವರ್, ಸೊ ಫ್ಲೋ ಅಂದ್ರೆ ಹರಿಯೋದಕ್ಕೆ ಶುರು ಆಗುತ್ತೆ. ಸೊ ಆ ಒಂದು ಪಾಯಿಂಟ್ ನಾವೇನಂತ ಹೇಳ್ತೀವಿ, ಪವರ್ ಪಾಯಿಂಟ್ ಆಫ್ ದಿ ಲುಬ್ರಿಕೆಂಟ್ಸ್ ಅಂತ ಕರಿತೀವಿ. ಸೊ ಲಾಸ್ಟ್ ಒನ್, ವೆರಿ ಲಾಸ್ಟ್ ಒನ್, ಎಮ್ಯುಲಿಫಿಕೇಶನ್, ಡಿ ಎಮ್ಯುಲಿಫಿಕೇಶನ್ ಅಥವಾ ಡಿ ಎಮ್ಯುಲಿಸಿಬಿಲಿಟಿ ಅಂತ ಕೊಟ್ಟಿದ್ದಾರೆ. ಸೊ ಹಂಗಂದ್ರೆ, ಸೊ ನಾವು ಒಂದು ಆಯಿಲ್ ಇರ್ಬೋದು, ಅದನ್ನ ನಾವೇನ್ ಮಾಡ್ತಾ ಹೋಗ್ತೀವಿ, ವಾಟರ್ ಒಳಗಡೆ ಮಿಕ್ಸ್ ಮಾಡ್ಬೇಕು. ಸೊ ಮಿಕ್ಸ್ ಮಾಡಿದಾಗ ಆ ಲುಬ್ರಿಕೆಂಟ್ ಪ್ಲಸ್ ಆಯಿಲ್ ಏನಾಗ್ತಾ ಹೋಗ್ಬೇಕು, ಮಿಕ್ಸ್ ಆಗ್ತಾ ಹೋಗ್ಬೇಕು. ಸೊ ಇದೇನಾಗ್ತಾ ಹೋಗ್ಬಾರ್ದು, ಸಪ್ರೇಟ್ ಆಗ್ತಾ ಹೋಗ್ಬಾರ್ದು. ಸೊ ಅದನ್ನ ನಾವು ಎಮ್ಯುಲಿಫಿಕೇಶನ್ ಅಂತ ಕರೀತೀವಿ, ಕೊಟ್ಟಿದ್ದಾರೆ. ಸೊ ಎಮ್ಯುಲಿಫಿಕೇಶನ್ ಇಂಡಿಕೇಟ್ ದಿ ಟೆಂಡೆನ್ಸಿ ಆಫ್ ಆಯಿಲ್ ಟು ಮಿಕ್ಸ್ intimately with the water to form up a more or less stable emulsion. D. Emulsibility indicate the readiness with which subsequent
ಸಪ್ರೇಷನ್ ವಿಲ್ ಅಸ್ಯೂರ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಅದನ್ನ ನಾವು ಮಿಕ್ಸ್ ಮಾಡಿದಾಗ ಏನಾಗ್ತಾ ಹೋಗ್ಬೇಕು, ಅದು ಆಟೋಮೆಟಿಕಲಿ ಮಿಕ್ಸ್ ಆಗಬೇಕು. ವಾಟರ್ ಜೊತೆ ನಾವು ಲುಬ್ರಿಕೆಂಟ್ಸ್ಗಳನ್ನ ಮಿಕ್ಸ್ ಮಾಡಿದಾಗ ಏನಾಗಬೇಕು, ಅದು ಮಿಕ್ಸ್ ಆಗಬೇಕು, ಅದು ಬೇರೆ ಬೇರೆ ಆಗಬಾರ್ದು. ಸೊ ಇದನ್ನ ನಾವು ಎಮ್ಲಿಫಿಕೇಶನ್ಸ್ ಅಂತ ಕರಿತೀವಿ. ಸೊ ಇದಿಷ್ಟು ನಾವು ಈ ಒಂದು ವಿಡಿಯೋದಲ್ಲಿ ಲುಬ್ರಿಕೆಂಟ್ಸ್ ಅಂದ್ರೆ ಏನು, ಅದರ ಇಂಪಾರ್ಟೆನ್ಸ್, ಪರ್ಪಸ್ ಮತ್ತೆ ಅಂಡ್ ಇಟ್ಸ್ ಪ್ರಾಪರ್ಟೀಸ್. ಸೊ ಇದನ್ನೆಲ್ಲ ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡ್ವಿ. ಸೊ ಥ್ಯಾಂಕ್ ಯು.